ಸರಿಯಾದ ರಸ್ತೆ, ಊರಿನಲ್ಲಿ ದೇವಾಲಯ, ಮನೆ ಮನೆಗೆ ವಿದ್ಯುತ್, ಕಡುಬಡವರಿಗೆ ಸೂರು, ವಯಸ್ಸಿಗೆ ಬಂದವರಿಗೆ ಮದುವೆ, ಕಡಿಮೆ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ, ನಿರ್ಗತಿಕರಿಗೆ ಉಚಿತದಲ್ಲಿ ಹುಡುಕಿದರೂ ಕಂಡುಬರದಂತಹ ಪರಿಸ್ಥಿತಿ. ಕೆಂಪೇಗೌಡರ ಊರನ್ನು ಅಭಿವೃದ್ಧಿ ಮಾಡಲು ಶ್ರೀ ಕೆಂಪೇಗೌಡರ ಅಭಿವೃದ್ಧಿ ಸಮಿತಿ ಎಂಬ ಸಂಸ್ಥೆ ಮುಂದಕ್ಕೆ ಬಂದಿದ್ದು, ಇದು ಕೇವಲ ಹೆಸರಿನಲ್ಲಿ ಮಾತ್ರ ಅನ್ವರ್ಥವಾಗಿರದೆ ಕೆಂಪೇಗೌಡರ ಪೌರುಷ, ಕೆಂಪೇಗೌಡರ ದಿಟ್ಟತನ, ಕೆಂಪೇಗೌಡರ ಶೌರ್ಯ, ಕೆಂಪೇಗೌಡರ ಜನಪರ ಕಾಳಜಿಯನ್ನು ಮೈಗೂಡಿಸಿಕೊಂಡ ನೂರಾರು ಯುವಕರು ಸೇರಿ ಕಟ್ಟಿದ ಸಮಿತಿ ಇದಾದುದರಿಂದ ಕೆಂಪೇಗೌಡರ ಮಾಗಡಿಯನ್ನು ಅಭಿವೃದ್ಧಿ ಮಾಡಲು ಅದು ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಗೆ ಮಾತ್ರ ಸಾಧ್ಯ ಎಂಬ ವಿಷಯ ಮಾಗಡಿಯಾದ್ಯಂತ ಜಗಜ್ಜಾಹೀರವಾಗಿ ಬಿಟ್ಟಿತು. ಮಾಗಡಿಯ ಸ್ಥಿತಿಯನ್ನು ಕಂಡು ಮಮ್ಮಲ ಮರುಗಿದಂತಹ ಯುವ ಹೃದಯಗಳಲ್ಲಿದ್ದ ತುಡಿತ, ಯಾವ ರೀತಿ ಮಾಡ್ದ, ಯಾವ ರೀತಿ ದರ್ಬಾರ್ ಮಾಡ್ದ, ಯಾವ ರೀತಿ ಕೆರೆ ಕಟ್ಟೆ ಕುಂಟೆಗಳನ್ನ ಬಡವ್ರನ್ನೆಲ್ಲ ಉದ್ಧಾರ ಮಾಡಿ ದೇವಸ್ಥಾನಗಳು ಅವು ಯಾವ ರೀತಿ ಕಟ್ಟಿದ್ರು. ಇವತ್ತು ಕೆಂಪೇಗೌಡ ಅಂದರೆ ಏನು ಅಂತ ನಮ್ಮ ಮಾಡಿ ಒಳಗೆ ಗೊತ್ತಿರಲಿಲ್ಲ, ನಮ್ಮ ಮಾಡಿ ತಾಲೂಕು ಜನಕ್ಕೂ ಗೊತ್ತಿರಲಿಲ್ಲ. ಶಕ್ತಿಯ ಮುಂದೆ ಬೇರೊಂದಿಲ್ಲ, ಕೆಂಪೇಗೌಡರ ಮಹಾನ್ ಸ್ಫೂರ್ತಿಗಿಂತ ಮತ್ತೊಂದಿಲ್ಲ. ಇಂತಹ ಒಂದು ಪ್ರಶಸ್ತ ವಾತಾವರಣದಲ್ಲಿ ತನ್ನ ಹುಟ್ಟೂರಾದಂತಹ ಕೆಂಪೇಗೌಡರ ಮಾಗಡಿ ಪ್ರದೇಶದಲ್ಲಿ ತನ್ನದೇನಾದರೂ ಕೊಡುಗೆ ಇರಬೇಕು, ತನ್ನ ಜೀವನದಲ್ಲಿ ಕಂಡುಬರುತ್ತಿರುವ ಹೊಸ ತಿರುವಿನಂತೆ ಮಾಗಡಿಯ ಜನರಿಗೂ ಹೊಸತೊಂದನ್ನು ನೀಡಬೇಕು ಎಂಬ ಆಸೆಯೊಂದಿಗೆ ಹೊಸಬಾಳು ನಡೆಸುವ ಹೊಸ್ತಿಲಲ್ಲಿ ನಿಂತಿದ್ದರು ಉತ್ಸಾಹಿ ಎಚ್.ಎಂ. ಕೃಷ್ಣಮೂರ್ತಿ. ಮಾಗಡಿಗೆ ಬಂದರು. ಮಾಗಡಿಗೆ ಬರ್ತಾ ಇರಬೇಕಾದ್ರೆ ಅವ್ರ ಮನುಷ್ಯನ ಥರದಲ್ಲಿ ಏನು ಬರಲಿಲ್ಲ, ಆದರೆ ಏನೋ ಒಂಥರ ದೇವರು ಬರ್ತಾವ್ರೆ ಅನ್ನೋ ಥರದಲ್ಲಿ ಜನ ಎಲ್ಲ ಆಶ್ರಯಿಸಿಕೊಂಡು ಮಾಗಡಿಯ ಅಭಿವೃದ್ಧಿಗೆ ಕಂಕಣ ತೊಟ್ಟು ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸಂಪಾದಿಸಿಕೊಂಡು ಒಂದೊಂದೇ ಜನಹಿತ ಕಾರ್ಯ ಮಾಡುವೆಡೆ ಹೆಜ್ಜೆ ಹಾಕತೊಡಗಿದರು. ಮಾಗಡಿ ಅಭಿವೃದ್ಧಿ ಆಗುವುದು ಯಾವ ದಿಕ್ಕಿನಿಂದ, ಎಲ್ಲಿ ಹೆಜ್ಜೆ ಹಾಕುವುದು, ಎಷ್ಟು ಮಾಡಿದರೆ ಹೆಚ್ಚಾಗಬಹುದು, ಎಷ್ಟು ಮಾಡದಿದ್ದರೆ ಕಡಿಮೆಯಾಗಬಹುದು, ಯಾರನ್ನು ಅವಲಂಬಿಸುವುದು, ಯಾರ ಸಹಾಯದ ಬಗ್ಗೆ ಮರೆತೇ ಬಿಡುವುದು ಎಂಬೆಲ್ಲ ಜಿಜ್ಞಾಸೆಗಳ ಮಧ್ಯೆ ಅಭಿವೃದ್ಧಿ, ಜನಹಿತ ಎಂಬ ಎರಡೇ ಕಣ್ಣುಗಳನ್ನು ಧರಿಸಿ ಇಂದು ಮಾಗಡಿಯಾದ್ಯಂತ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅನೇಕರಿಗೆ ಹೊಸ ಜೀವನ ನೀಡಿ ನಿರ್ಗತಿಕರಿಗೆ ಮಾಗಡಿ ಅಭಿವೃದ್ಧಿಯನ್ನು ತನ್ನ ಅಂತರಂಗದ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಂಡಿರುವ ಕೃಷ್ಣಮೂರ್ತಿ ಮಾಗಡಿಯ ಜನತೆಯ ಶ್ರೇಯೋಭಿವೃದ್ಧಿಯ ಬಗ್ಗೆ ಏಕಚಿತ್ತರಾಗಿ ವಿಚಲಿತರಾಗದೆ ಕೆಲಸ ಮಾಡುತ್ತಿದ್ದಾರೆ. ನಾನು ಸ್ವತಂತ್ರ ಹೋರಾಟಗಾರರ ಮಗ, BG ಕೋಟ್ರೆ ಮಗ. ನಾನು JK ಅವ್ರು ಬಂದಾಗ ಯಾವುದೋ ರೇವಡಿಸಮು ಅದು ಇದು ಅಂತ ಮಾಡ್ತಾರೆ, ಇವರಿಗೇನು ನಾವು ಬೆಲೆ ಕೊಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಹೊಳಕ್ಕೆ ನೋಡಿದಾಗ ಅವ್ರು ಬಂದಿರೋ ಕೆಲಸ ಕಾರ್ಯ ಇವೆಲ್ಲ ನೋಡಿದಾಗ ಕಣ್ಣಲ್ಲಿ ನೀರು ಬರ್ತದೆ ನಮಗೆ. ಇಂದಿನವರೆಗೆ ಇವರ ಸಂಸ್ಥೆ ಮತ್ತು ಇವರು ವೈಯಕ್ತಿಕವಾಗಿ ಕೈಗೊಂಡ ಕಾರ್ಯಗಳು ಒಂದೆರಡಲ್ಲ. ಸಾಮೂಹಿಕ ಮದುವೆ, ನಿರ್ಗತಿಕರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ,
ಆಸ್ತಿಕರಿಗೆ ದೇವಾಲಯಗಳು, ಊರ ಹಬ್ಬ, ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಮನಸ್ಸಿನ ಶಾಂತಿಗೆ ಭಜನೆ, ಧರ್ಮಬೋಧನಾ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಸ್ಕೂಲ್ನಲ್ಲಿ ಅಥವಾ ಜಾಸ್ತಿ ಮಾರ್ಕ್ಸ್ ತಗೊಂಡು ಪಾಸಾದಂಥವ್ರಿಗೆ ಮತ್ತು ಅದರೊಳಗೆ ಬಡವರಾಗಿ ಓದೋಕ್ಕಾಗದಂಥ ಅಸಹಾಯಕರಿರೋವಂಥವ್ರಿಗೆ ಸಹಾಯಧನವನ್ನು ಮತ್ತು ಅವರಿಗೆ ಬುಕ್ಕು ಮತ್ತು ಅವ್ರಿಗೆ ಬೇಕಾದ ಸವಲತ್ತುಗಳನ್ನು ಕೊಟ್ಟಿದ್ದೀನಿ. ಮತ್ತು ಅವ್ರನ್ನೆಲ್ಲರೂ ಒಂದು ವೇದಿಕೆಗೆ ಕರೆಸಿ ಅವರಿಗೆ ಕೆಂಪೇಗೌಡರ ಪುರಸ್ಕಾರದ ಮುಖಾಂತರ ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದೀನಿ. ಒಂದು ಋಷಿಮುನಿಗಳ ತಪೋವನ ಅಂದರೂ ತಪ್ಪಾಗಲಾರ್ದು. ಇವತ್ತು ಮಾಗಡಿ ಒಂದು ತಾಲೂಕಿನಲ್ಲೇ ಒಂದು 38 ಮಠಗಳಿದೆ. ಅದರಲ್ಲಿ ಒಂದು ಜಡೇದೇವರ ಮಠ ಅನ್ನೋದು ಒಂದು ಪುರಾತನ ಕಾಲದಿಂದ ಕೆಂಪೇಗೌಡರು ಕಟ್ಟಿದಂಥ ಒಂದು ಇತಿಹಾಸದ ದೇವಸ್ಥಾನ. ಅಲ್ಲಿ ಸ್ವಾಮೀಜಿಗಳೆಲ್ಲ ಇದ್ದರು. ನಶಿಸೋದಂಥ ದೇವಸ್ಥಾನದಲ್ಲಿ ರಾಜಕಾರಣಿಗಳು ಅನೇಕ ಸಾರಿ ಭರವಸೆನೇ ಕೊಟ್ಟು ಆ ಕೆಲಸವನ್ನು ಯಾರೂ ಮಾಡಿರಲಿಲ್ಲ. ಆ ಒಂದು ಜೀರ್ಣೋದ್ಧಾರಕ್ಕೆ ಆ ಮಠದಲ್ಲಿರುವಂಥ ಎಲ್ಲ ಇದನ್ನು ಜೀರ್ಣೋದ್ಧಾರವನ್ನು ಮಾಡಿಕೊಟ್ಟಿದ್ದೀನಿ. ಅವರು ಸಹ ಅವರು ಸಾಯುವಂಥ ಕಾಲದಲ್ಲಿ ಅವರೆಲ್ಲ ನನ್ನ ತಪಶಕ್ತಿ ಮತ್ತು ನಾನು ಮಾಡಿದ ದಾನದ ಎಲ್ಲ ಸವಲತ್ತುಗಳು ನಿನಗೆ ಸಿಗಲಿ ಅನ್ನುವಂಥ ಆ ದೇವ್ರ ಮುಂದೆ ಒಂದು ವಿಳ್ಯದೆಲೆ ಅಡಿಕೆ ಇಟ್ಟು ಹಾಲು ಅಭಿಷೇಕ ಮಾಡಿ ಧಾರೆಯನ್ನು ಎರೆದ್ರು. ಆವತ್ತು ನಿಜವಾಗ್ಲೂ ನನ್ನ ಜೀವನ ಪಾವನವಾಯಿತು. ಅಲ್ಲಿಂದ ಅನೇಕ ಮಠಗಳಿಗೆ ಮತ್ತು ದೇವಸ್ಥಾನಗಳ ಅನ್ನದಾಸೋಹಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀನಿ. ಅದು ಎಲ್ಲ ಜನಕ್ಕೂ ತೃಪ್ತಿಯನ್ನು ಕೊಟ್ಟಿದೆ. ಇಂತಹ ಜನಪರ ಕಾಳಜಿ ಇಟ್ಟಿರುವ ಎಚ್.ಎಂ. ಕೃಷ್ಣಮೂರ್ತಿ ಅವರ ಈ ಛಲಕ್ಕೆ ಈ ಮಾಗಡಿಯ ಮಣ್ಣೇ ಕಾರಣವೇನೋ? ಬೆಂಗಳೂರಿನಂತಹ ಒಂದು ಕನಸಿನ ನಗರವನ್ನೇ ಕಟ್ಟಲು ಸ್ಫೂರ್ತಿ ನೀಡಿದ ಈ ಮಾಗಡಿ, ಅನೇಕಾನೇಕ ನಾಯಕರನ್ನು ಹುಟ್ಟುಹಾಕಿದ ಈ ಮಣ್ಣು ತನ್ನ ಅಭಿವೃದ್ಧಿಯನ್ನೇ ಕಾಣಬೇಕಿದ್ದರೆ, ಅಂತಹ ಅಭಿವೃದ್ಧಿ ಆಗಬೇಕಿದ್ದರೆ ಆ ಸ್ಫೂರ್ತಿಯನ್ನು ತನ್ನ ಸುಪುತ್ರರಿಗೆ ಕೊಡಬೇಕೆಂದು ಈ ಮಣ್ಣಿನ ಸತ್ವಕ್ಕೆ ಅನ್ನಿಸುತ್ತೇನೋ. ಮಾಗಡಿಯ ಮಣ್ಣಿನಲ್ಲಿ ಹುಚ್ಚಹನುಮೇಗೌಡನ ಪಾಳ್ಯದಲ್ಲಿ ಮುನಿಭೈರಪ್ಪ ಗಂಗಮ್ಮ ದಂಪತಿಗಳಿಗೆ ಜನಿಸಿದ ಎಚ್.ಎಂ. ಕೃಷ್ಣಮೂರ್ತಿ ಬಾಲ್ಯದಿಂದಲೇ ಸ್ನೇಹ ಸ್ವಭಾವದ ಒಬ್ಬರಾಗಿದ್ದ ಕೃಷ್ಣಮೂರ್ತಿ ಹೆಚ್ಚಿನ ಓದಿನ ಅವಕಾಶವಿಲ್ಲದೆ ಬೆಳೆದು ದಾಯಾದಿ ಕಲಹದಿಂದಾಗಿ ಊರನ್ನೇ ಬಿಡಬೇಕಾಗಿ ಬಂದು ತನ್ನ ನತದೃಷ್ಟ ಬಾಲ್ಯದ ಬಗ್ಗೆ ಕೊರಗದೆ ಬೇರೆಯವರ ಮಕ್ಕಳಿಗಾದರೂ ಜೀವನಕ್ಕೆ ದಾರಿದೀಪವಾಗುವ ಕನಸಿನೊಂದಿಗೆ ಮೇಲೆದ್ದು ಬಂದರು. ಬಡತನಕ್ಕೆ ಒಂದು ಉಪಯೋಗ ಆಗೋಕ್ಕೆ ಕಾರಣಾಂತರ ಕೃಷ್ಣಪ್ಪನವರು ಅಂತ ಹೇಳಂತಂದರೆ, ಹಿಂದೆ ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟಿದ್ದ, ಈಗಿನ ಕಾಲಕ್ಕೆ ಕಲಿಯುಗಕ್ಕೆ ಈಗ ಕೃಷ್ಣಪ್ಪನವರು ಅಂತ ಹೇಳಂತ ಅಂದ್ಬಿಟ್ಟು ಮಾಗಡಿ ತಾಲೂಕಿನ ಜನಗಳು ಹೆಂಗಸರು ಮಕ್ಕಳು ಈಗ ಕಲಿಯುಗದ ಕೃಷ್ಣಪ್ಪ ಅಂತ ಹೇಳಂದ್ಬಿಟ್ಟು ನಾವೆಲ್ಲ ಆ ಯಪ್ಪನ ಆಶ್ರಯಿಸ್ತಾ ಇದ್ದೀವಿ. ನಾನು ಸಹ ಅನಾರೋಗ್ಯವಾಗಿ ನಾನು ಕಾಯಿಲೆ ಬಿದ್ದು ನಮ್ಮನ್ನು ಎಷ್ಟೋ ಜನ ಸುಮಾರು ಒಂದು ಕಿಡ್ನಿ ಹಾಕಬೇಕು ಅಂತೇಳಂದರೆ ಕಲ್ಯಾ ಗ್ರಾಮದಲ್ಲಿ ಒಬ್ಬ ಬೆಸ್ರು ಹುಡುಗನಿಗೆ 80 ಲಕ್ಷ ರೂಪಾಯಿ ಖರ್ಚಾಯಿತು. ನಾವು ಕಂಡಂಗೆ 80 ಲಕ್ಷ ರೂಪಾಯಿ ಖರ್ಚು ಮಾಡೋಕ್ಕೆ ಯಾರೂ ಸಾಧ್ಯವಾಗಿಲ್ಲ. ಆ ಯಪ್ಪ ಗಂಗೆ ಮತದವನು. ಅವನು ಇವತ್ತು ಕೃಷ್ಣಪ್ಪನವ್ರ ಫೋಟೋನ ಮನೆ ಒಳಗೆ ಪೂಜೆ ಮಾಡಿಕೊಂಡು ಇವತ್ತು ಕೃಷ್ಣಪ್ಪನವ್ರ ಹೆಸರು ಹೇಳ್ಕೊಂಡು ಅವ್ರ ಸಂಬಂಧ ಎಲ್ಲದು ನೋಡು ಆವಾಗ ಕೃಷ್ಣಪ್ಪನವ್ರ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತಾವ್ರೆ. 12/4/2001 ಹುಚ್ಚಹನುಮೇಗೌಡನ ಪಾಳ್ಯದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ 40ಕ್ಕೂ ಹೆಚ್ಚು ಮಠಾಧೀಶರುಗಳ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆಯಾಯಿತು. ಆ ದಿನದಂದು ಸಾಮೂಹಿಕ ಮದುವೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ವ್ಯವಸ್ಥಿತ ಭೂರಿ ಭೋಜನ ವ್ಯವಸ್ಥೆ, ಹೀಗೆ ನಿರೀಕ್ಷೆಗೂ ಮೀರಿ ನೆರೆದಿದ್ದ ಜನಸಾಗರವು ಕೃಷ್ಣಮೂರ್ತಿಯವರ ಮೇಲಿದ್ದ ಅಭಿಮಾನಕ್ಕೆ ಸಾಕ್ಷಿಯಾಗಿತ್ತು. ಈ ನಮ್ಮ ಕೃಷ್ಣಪ್ಪ ಬಂದು ಇಲ್ಲಿ ಎಲ್ಲೋ ಒಂದಿಷ್ಟು
ದೇವಾಲಯ ಇತ್ತು, ಭೈರವೇಶ್ವರನ ದೇವಾಲಯ ಅಂಥದ್ದ ಸರಿಯಾದ ದೇವಾಲಯ ಶಿಖರ ಇದನ್ನೆಲ್ಲ ಕಟ್ಟಿಸಿ ಇಲ್ಲಿ ಪುಣ್ಯ ಕೆಲಸವನ್ನು ಮಾಡಿ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನ ಹಾಕಿ ನೂರಾರು ಮದುವೆಯನ್ನು ವರ್ಷಕ್ಕೆ 40, 50, 60 ಮದುವೆಗಳನ್ನೆಲ್ಲ ಮಾಡಿ ನಾವು ಎಷ್ಟು ಬಗ್ಗೆ ಹೇಳಿರು ಎಷ್ಟೊತ್ತು ಹೇಳಿರು ಸಾಲಲ್ಲ. ಕೃಷ್ಣಮೂರ್ತಿಯವರು ಇಲ್ಲಿ ಮಾಗಡಿ ತಾಲೂಕಲ್ಲಿ ಏನೇ ಒಂದು ಪ್ರೋಗ್ರಾಮ್ ಮಾಡಿದ್ರು 330 ಕೋಟಿ ದೇವತೆಗಳು ಕೂಡ ನಿಂತ್ಕೊಂಡು ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಅಂಥ ಜನದಲ್ಲಿ ನಾವು ಕೃಷ್ಣಮೂರ್ತಿಯವ್ರಿಗೆ ಒಳ್ಳೆತನ ಬೆಳೆಸೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ನಾವು ಹಿಂದೆ ರಾಜಕೀಯ ಮಾಡಿದ ಪ್ರಕಾರ ಮಾಗಡಿ ತಾಲೂಕು ಈ ಸ್ಥಿತಿಲಿ ಇರಲಿಲ್ಲ. ಅದು ಒಂದು ಕಸಿನ್ ತೊಟ್ಟಿನೋ ಅಥವಾ ಒಂದು ಮುನ್ಸಿಪಲ್ ಆ ಥರದಲ್ಲೋ ಇತ್ತು. 2002ರಲ್ಲಿ 48 ಜೋಡಿಗಳ ಬೃಹತ್ ಸಾಮೂಹಿಕ ಮದುವೆ ಸಮಾರಂಭ ಏರ್ಪಡಿಸಿದರು. ಕೆಂಪೇಗೌಡರ ಪ್ರತಿಮೆ ಅನಾವರಣ ಜಾಗಕ್ಕಾಗಿ ಪರದಾಟ ಹೋರಾಟದ ನಂತರ ಅವರೇ ಸ್ವಂತ ಹಣ ಖರ್ಚು ಮಾಡಲು ಮುಂದಾಗಿ ತಾಲೂಕು ಆಫೀಸ್ ಬಳಿ 36 ಕುಂಟೆ ಜಾಗಕ್ಕೆ ಅಡ್ವಾನ್ಸ್ ಕೊಟ್ಟರು. ಇದರಿಂದ ಜನರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಲು ಶುರುವಾದ ನಂತರ ಪುರಸಭೆ ವತಿಯಿಂದ 20ಕ್ಕೆ 20 ಜಾಗ ಮಂಜೂರಾಯಿತು. ಅಲ್ಲಿ 11/4/2003ರಂದು ಕೆಂಪೇಗೌಡರ ಪ್ರತಿಮೆ ಅನಾವರಣವಾಯಿತು. ಕೆಂಪೇಗೌಡರ ಪ್ರತಿಮೆ ಅನಾವರಣದಂದು ನಿರೀಕ್ಷೆಗೂ ಮೀರಿ 65,000 ಜನ ಸೇರಿದ್ದು ಗಣ್ಯಾತಿ ಗಣ್ಯರೊಂದಿಗೆ ಅದ್ದೂರಿ ಸಮಾರಂಭ. 1,500 ಅಡಿಗೆ ಭಟ್ಟರೊಂದಿಗೆ ಶುಚಿ ರುಚಿ ಭೋಜನದ ವ್ಯವಸ್ಥೆ. ಹೀಗೆ ಅಲ್ಲಿ ನೆರೆದಿದ್ದ ಜನಸಾಗರವು ಕೃಷ್ಣಮೂರ್ತಿಯವರ ಸೇವಾ ನಿಷ್ಠೆಗೆ ಸಾಕ್ಷಿಯಾಗಿದೆ. 1/2/2003ರಲ್ಲಿ ಆಂಬ್ಯುಲೆನ್ಸ್ ಬಿಡುಗಡೆ, ಕಾಲಭೈರವೇಶ್ವರ ದೇವಸ್ಥಾನವಲ್ಲದೆ ರಂಗನಾಥ ಸ್ವಾಮಿ ದೇವಸ್ಥಾನ, ಸೋಮೇಶ್ವರ ದೇವಾಲಯಗಳ ಅಭಿವೃದ್ಧಿ, ಮಾಯಸಂದ್ರ ಗ್ರಾಮದಲ್ಲಿ ಕಲ್ಗಟ್ಟಮ್ಮನ ದೇವಸ್ಥಾನ ನಿರ್ಮಾಣ, ಹೊನ್ನಾಪುರ ಗ್ರಾಮದಲ್ಲಿ ಅಮ್ಮನವರ ದೇವಸ್ಥಾನ ನಿರ್ಮಾಣ, ಕುದೂರು ಹೋಬಳಿಯಲ್ಲಿ ಕರಡಿಗುಚ್ಚಮ್ಮನ ದೇವಸ್ಥಾನ, ರಾಜಗೋಪುರಕ್ಕೆ ಧನ ಸಹಾಯ, ಹೀಗೆ ಅನೇಕ ದೇವಸ್ಥಾನಗಳಿಗೆ ಸಹಾಯ ಹಸ್ತ. 2004ರಲ್ಲಿ ಕೆಂಪೇಗೌಡರ ಅಭಿವೃದ್ಧಿ ಸಮಿತಿ ವತಿಯಿಂದ ಕೆಂಪೇಗೌಡರ ಪ್ರಥಮ ದಸರೋತ್ಸವ ಹಾಗೂ ಪ್ರತಿ ವರ್ಷವೂ ಕೆಂಪೇಗೌಡರ ಜಯಂತ್ಯೋತ್ಸವವೊಂದು ಸಾಮೂಹಿಕ ವಿವಾಹ, ಆರೋಗ್ಯ ಶಿಬಿರ, ಅನ್ನ ಸಂತರ್ಪಣೆ ಹಾಗೂ ವಿವಿಧ ಜಾನಪದ ಕಲಾವೈಭವದ ಕಾರ್ಯಕ್ರಮ ಜರುಗುತ್ತದೆ. ಪ್ರತಿ ವರ್ಷ ಡಿಸೆಂಬರ್ 11ನೇ ತಾರೀಕು ಅವರ ಹುಟ್ಟುಹಬ್ಬದ ದಿನದಂದು ಸಾಮೂಹಿಕ ವಿವಾಹ, ಆರೋಗ್ಯ ತಪಾಸಣೆ ಶಿಬಿರ, ಅನ್ನದಾಸೋಹ ಕಾರ್ಯಕ್ರಮ, ಹೀಗೆ ಬೇರೆ ಬೇರೆ ಜನಹಿತ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾರೆ.
ಮಾಗಡಿಯ ಸುತ್ತಮುತ್ತ ಹಾಗೂ ಇತರೆ ಮಠಗಳಿಗೆ ಸಹಾಯ ಮಾಡುತ್ತಾರೆ. ಈವರೆಗೂ ತಾಲೂಕಿನಾದ್ಯಂತ 50,000ಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಶಿಬಿರ, ಅದರಲ್ಲಿ 10,000ಕ್ಕೂ ಹೆಚ್ಚು ಕಣ್ಣಿನ ಪರೀಕ್ಷೆ ಹಾಗೂ ಉಚಿತ ಕನ್ನಡಕ ವಿತರಣೆ, 3,000ಕ್ಕೂ ಹೆಚ್ಚು ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ, ಸುಮಾರು 1,500 ಮಂದಿಗೆ ಕಿಡ್ನಿ ಶಸ್ತ್ರಚಿಕಿತ್ಸೆ, 800ಕ್ಕೂ ಹೆಚ್ಚು ಹರ್ನಿಯಾ ಚಿಕಿತ್ಸೆ, 3,000ಕ್ಕೂ ಹೆಚ್ಚು ಮಂದಿಗೆ ಹೃದಯ ಸಂಬಂಧಿ ಕಾಯಿಲೆಯ ತಪಾಸಣೆ ಹಾಗೂ ಅದರಲ್ಲಿ ಸುಮಾರು ಮಂದಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ 500ಕ್ಕೂ ಹೆಚ್ಚು ಮಂದಿಗೆ ಅಪೆಂಡಿಕ್ಸ್ ನಿವಾರಣೆ ಚಿಕಿತ್ಸೆ, 1,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆ. ನನಗೆ ಮೊದಲಿನಿಂದ ಹೊಟ್ಟೆ ನೋವು ಬರ್ತಾ ಇತ್ತು, ಆದರೆ ನಾನು ಗ್ಯಾಸ್ಟ್ರಿಕ್ಕಿಂದ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಅಂತ ಹೇಳಿದರು. ಆವಾಗ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಸಿಟಿ ಸ್ಕ್ಯಾನಿಂಗು ಒಳಗಡೆ ಗೆಡ್ಡೆ ಇದೆ ಅಂತ ಬಂತು. ಯಾರಪ್ಪ ನನಗೆ ಆಪ್ರೇಷನ್ ಮಾಡಿಸಿ ನನ್ನ ಮಕ್ಕಳಿಗೆಲ್ಲ ಯಾರು ತಾಯಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಫೀಲಿಂಗ್ ಆಯಿತು. ಕೃಷ್ಣಮೂರ್ತಿ ಅಂತ ಅಣ್ಣವ್ರ ಹೆಸರು. ಅವರು ತುಂಬಾ ಇದು ಮಾಗಡಿ ತಾಲೂಕಿನಲ್ಲಿ ಹೆಸರುವಾಸಿಕೆ ಆದಂಥ ವ್ಯಕ್ತಿಗಳು. ಅವರೆಲ್ಲನೂ ಸಹಕಾರ ಮಾಡ್ತಾರೆ, ಉಪಕಾರ ಜನತೆಗೆ ಮಾಡ್ತಾರೆ ಅಂತ ಗೊತ್ತಾಯಿತು. ಆವಾಗ ಅವ್ರನ್ನ ನಾವು ಹೋಗಿ ಕೇಳ್ಕೊಂಡಾಗ ಆಯ್ತಮ್ಮ ಬನ್ನಿ ಇಂಥ ದಿವಸ ಅಂತ ಹೇಳಿದ್ರು. ಅವಾಗ ಏನಾಯಿತು ಅಂತಂದರೆ ನನಗೆ ಆಪ್ರೇಷನ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿಬಿಟ್ಟು 5-6 ಅವರ್ ಆಯಿತು. ಆವಾಗ ನಾನು ಸಕ್ಸಸ್ ಆಗಲಿಲ್ಲ. ಆವಾಗ ಏನು ಮಾಡಿದ್ರು ಅಂತ ಅಂದರೆ ಅಣ್ಣವ್ರಿಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದಾಗ ಏನಾದರೂ ಮಾಡಿ ಆಕೆನ ಉಳಿಸ್ಕೊಡ್ರಪ್ಪ ಅಂತ ಹೇಳಿ ಡಾಕ್ಟ್ರಿಗೆ ಕೇಳ್ಕೊಂಡಾಗ ಅವರು ಎಲ್ಲೆಲ್ಲ ಬ್ಲಡ್ ಬ್ಯಾಂಕೆಲ್ಲ ಎಷ್ಟೊಂದು ಬ್ಲಡ್ ಬ್ಯಾಂಕ್ ವಿಕ್ಟೋರಿಯಾ ಮತ್ತು KC ಜನರಲ್ಲು ಎಲ್ಲ ಹಾಸ್ಪಿಟ್ಲನ್ನು ಮೋಹನ್ನು ಮತ್ತು ಇವರೆಲ್ಲ ಓಡಾಡಿ ಪಾಪ ಅರ್ಧ ರಾತ್ರಿವರೆಗೂ ಓಡಾಡಿ ನನಗೆ 19-20 ಬಾಟ್ಲನ್ನು ರಕ್ತನ ಕಲೆಕ್ಷನ್ ಮಾಡಿ ತಂದು ಆಪ್ರೇಷನ್ನಲ್ಲಿ ನನಗೆ ಸಕ್ಸಸ್ ಮಾಡಿದ್ರು. ಪಾಪ ಇಂಥವು ನನ್ನಂಥ ಕೇಸ್ಗಳನ್ನ ಎಷ್ಟೊಂದನ್ನು ಅವರು ಸಾಲ್ವ್ ಮಾಡಿದ್ದಾರೆ. ಮತ್ತು ಇಂಥ ನನ್ನಂಥ ಗೆಡ್ಡೆ ಇರ್ತಕ್ಕಂಥ ಲೇಡೀಸ್ಗೆ ಆಪ್ರೇಷನ್ ಮಾಡಿ ನಾನು ಪ್ರಾಣದಾನ ಕೊಟ್ಟಿದ್ದಾರೆ. ಅವರಂಥ ವ್ಯಕ್ತಿ ನಾನು ಅವ್ರನ್ನೇ ದೇವರು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅವರು ದೇವರು ಗುಡಿಯಲ್ಲಿರ್ತಕ್ಕಂಥ ದೇವರೆಲ್ಲ ನನಗೆ ಅವರೇ ದೇವರು ಅಂತ ನಾನು ಅಂದ್ಕೊಂಡು ಪೂಜೆ ಮಾಡ್ತೀನಿ ಇವತ್ತು. ಅವರು ಏನು ಗೊತ್ತಾ, ನಮ್ಮ ತಂದೆ ಬರೋದ ತಾಯಿ ಬರಲ್ಲ. ದುಡ್ಡು ಅಂದರೆ ನಮ್ಮ ತಂದೆ ತಾಯಿ ಸಹ ಹಿಂಜರಿತಾರೆ, ದುಡ್ಡು ಕೊಡ್ಬೇಕಲ್ಲ ಅಂತ. ಆ ಯಪ್ಪ ಹೇಳ್ಬೇಕು ಅಂದರೆ ಹಿಂಜರಿಲ್ವಲ್ಲ, ನಮ್ಮ ಬೆನ್ನಿಂದ ಇದಾರಲ್ಲ ಅವ್ರಿಗೆ ಸಹ. ನಿಜವಾಗ್ಲೂ ಮನೇಲಿ ಹೇಳ್ಬೇಕು ಅಂದ್ರೆ ನಮ್ಮ ದೇವ್ರಿಗೆ ಕಡ್ಡಿ ಚಿಮುಗಿಲ್ಲ, ಆ ಯಪ್ಪನಿಗೊಂದು ಚಿಮುಗಿತೀನಿ ನಾನು. ಅವ್ರಿಗಳಿದ್ರು ನನ್ನ ಅಣ್ಣ, ನನ್ನ ಆಯಸ್ಸದ ಯಪ್ಪನ ಕೊಟ್ಟು ನಾನು ಕಾಪಾಡಿ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕು, ಅದೇ ನನ್ನ ಆಸೆ. ನಮಗೆ ಜಾಸ್ತಿ ನಾವು ತೊಂದರೆನಲ್ಲಿದ್ದರು, ನಮಗೆ ಕೃಷ್ಣಮೂರ್ತಿ ನನಗೆ ಸಹಾಯ ಮಾಡಿದ್ರು. ಅವರೆಲ್ಲನ ಇಲ್ಲಿ ಚೆನ್ನಾಗಿರಲಿ ಅಂತ ನಾವು ಬಯಸ್ಕೊಂತೀವಿ. ಇವತ್ತಿನವರೆಗೂ ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು, ನಮ್ಮ ಹೆಣ್ಮಕ್ಳು ಯಾರೂ ಬಂದು ನೋಡಿಲ್ಲ ನನ್ನ. ಅವರೇ ನನಗೆ ಬಂಧು ಬಳಗ, ಅಣ್ಣ ತಮ್ಮ, ನನ್ನ ತಂದೆ ಅವರೇ. ಹಾಗೂ ಬೆಂಗಳೂರಿನ ಪ್ರತಿಷ್ಠಿತ ಹಾಸ್ಮ್ಯಾಟ್, ಗೌಸಿಯಾ, ಜೈಮಾರುತಿ, ಮಣಿಪಾಲ್, KR ಆಸ್ಪತ್ರೆ, ಹಿಲ್ಸೈಡ್ ಆಸ್ಪತ್ರೆ ಸೇರಿದಂತೆ 18ಕ್ಕೂ ಹೆಚ್ಚು ಖಾಸಗಿ ದುಬಾರಿ ಆಸ್ಪತ್ರೆಗಳಲ್ಲಿ ಮಾಗಡಿ ತಾಲೂಕಿನ ಜನರಿಗೆ ಸ್ವಂತ ವೆಚ್ಚದಿಂದಲೇ ಚಿಕಿತ್ಸೆ ವ್ಯವಸ್ಥೆ ಮಾಡಿದ್ದಾರೆ. ಈ ಹಿಲ್ಸೈಡ್ ಹಾಸ್ಪಿಟಲ್ ಇದನ್ನು ನಾವು ಸ್ಥಾಪನೆ ಮಾಡಿ 16 ವರ್ಷ ಆಯಿತು. ಕೃಷ್ಣಮೂರ್ತಿ ಅಲಿಯಾಸ್ ಕೃಷ್ಣಪ್ಪನವರು ನಮಗೆ ಸುಮಾರು ಒಂದು 7-8 ವರ್ಷದಿಂದ ನಮಗೆ ಚೆನ್ನಾಗಿ ಗೊತ್ತಿದ್ದಾರೆ. ಕೆಂಪೇಗೌಡ ಆ ಸಂಸ್ಥೆಗೆ ಅಧ್ಯಕ್ಷರಾಗಿ ಆ ಸಂಸ್ಥೆ ವತಿಯಿಂದ ಮಾಗಡಿ ತಾಲೂಕಿನಲ್ಲಿ ಮೆಡಿಕಲ್ ಕ್ಯಾಂಪ್ಗಳು ಹಳ್ಳಿಗೂ ನಾನು ಹೋಬಳಿಗೂ ಮಾಡಿಕೊಂಡು ಅಲ್ಲಿ ಸ್ಪೆಷಲಿಸ್ಟೆಲ್ಲ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ಯಾವ್ಯಾವ ಸರ್ಜರಿ ಪೇಷಂಟು, ಮೆಡಿಕಲ್ ಪೇಷಂಟು, ಅಫ್ತಾಲ್ಮಾಲಜಿ, ENT ಅವೆಲ್ಲವನ್ನು ಸೆಗ್ರಿಗೇಟ್ ಮಾಡಿಕೊಂಡು ಅವ್ರನ್ನೆಲ್ಲ ಆಂಬುಲೆನ್ಸ್ನಲ್ಲಿ ಅವ್ರಿಗೆ ಕೆಲವು ಆಸ್ಪತ್ರೆ ಮಾತ್ರ ಅವ್ರಿಗೆ ಒಗ್ಗಿದಾವೆ, ಅಂದರೆ ಸಹಾನುಭೂತಿ ತೋರಿಸಿದಾವೆ. ಅದರಲ್ಲಿ ನಮ್ಮ ಆಸ್ಪತ್ರೆ ಒಂದು. ಆಮೇಲೆ ಇನ್ನೊಂದು KR ಆಸ್ಪತ್ರೆ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 700-800 ಆಪರೇಷನ್ನು ನಾವು ಮಾಡಿದ್ದೀವಿ. ಅವ್ರು ಮುಖ್ಯವಾಗಿ ಅವ್ರು ಕೇಳ್ತಿದ್ದದ್ದು ಇಷ್ಟೇ, ನೋಡಿ ನಮ್ಮ ಪೇಷಂಟ್ಸ್ ಎಲ್ಲ ಬಡವರು, ಅವರಿಗೆ ಮೆಡಿಷನ್ ಖರ್ಚು ಏನಾಯಿತು ಅದನ್ನೆಲ್ಲ ನಾವು ಕೊಡ್ತೀವಿ, ನಿಮ್ಮ ಖರ್ಚು ನೀವು ತೊಗೋಬೇಡಿ. ನಾವು ಸೋಷಿಯಲ್ ಸರ್ವಿಸ್ ಅಂತ ಇಟ್ಕೊಂಡು ನಮ್ಮ ಆಸ್ಪತ್ರೆಗೆ ಬರುವ ಯಾವ ಕಾಸು ಕೂಡ ನಾವು ತೊಗೊಳ್ಳಿಲ್ಲ. ಪ್ರತಿಯೊಂದು ಮೆಡಿಷನ್ನು ಕೂಡ ಅವ್ರು ತಂದು ಅವ್ರು ಫ್ರೀಯಾಗಿ ಕೊಟ್ಟಿದ್ದಾರೆ ಅವರಿಗೆ. ಇನ್ನೊಂದು ಭಾಳ ಮುಖ್ಯವಾಗಿ ಒಂದು ಲೇಡಿ ಅವಳು ಸತ್ತೇ ಹೋಗ್ತಿದ್ಲು. ಅವಳು ಭಾಳ ಸೀರಿಯಸ್ ಕಂಡೀಷನ್ನಲ್ಲಿ ತೊಗೊಂಬಂದರು. ಆ ಲೇಡಿಗೆ ಸುಮಾರು 19 ಬಾಟ್ಲ್ ರಕ್ತ ಕೊಟ್ವಿ. ರಕ್ತ ಕೊಟ್ಟು ಅವಳು ಉಳಿಸಿದ್ದು ಕೀರ್ತಿ ನಮ್ಮ ಕೃಷ್ಣಪ್ಪನವ್ರಿಗೂ ಡಾಕ್ಟರ್ ರಮೇಶ್ ಬಾಬುಗೂ ಆ ಕೀರ್ತಿ ಬಂದಿದೆ. ಇನ್ನು ಹೆಚ್ಚಿನ ಸೇವೆ ಬರೀ ಮಾಗಡಿ ತಾಲೂಕಿಗೆ ಸೀಮಿತವಾಗಿರಬಾರ್ದು,
ಬೇರೆ ಬೇರೆ ಏರಿಯಾಕ್ಕೂ ಅವರ ಸೇವೆ ಸೀಮಿತವಾಗಿರಲಿ, ಅದು ಅವ್ರ ಎಕ್ಸಾಂಪಲ್ ಆಗಿರಲಿ ಬೇರೆಯವರಿಗೆ. ಮಾಗಡಿ ತಾಲೂಕಿನಲ್ಲಿ ಒಟ್ಟು 32 ಗ್ರಾಮ ಪಂಚಾಯಿತಿಗಳಿವೆ. ಒಂದು ಪಂಚಾಯಿತಿಗೆ 100ರಿಂದ 150 ಜನರಿಗೆ, ಅಂದರೆ ಸುಮಾರು 5,000ಕ್ಕೂ ಹೆಚ್ಚು ಮಂದಿಗೆ ಅಕ್ಕಿ ವಿತರಿಸಿದ ಹೆಮ್ಮೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯದ್ದು. ಅದಕ್ಕೆ ಸಾಮೂಹಿಕ ಸರಳ ಮದುವೆ ಮೂಲಕ ಬಡಬಗ್ಗರಿಂದ ಉದ್ಧಾರ ಮಾಡ್ತಾವ್ರೆ. ಮಾಗಡಿ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿ ನೀರಾವರಿ ಮಾಡಬೇಕು, ಇನ್ನಂಥ ದೇವಸ್ಥಾನಗಳು ಅಭಿವೃದ್ಧಿಗಳು ನೀರಾವರಿ ಮಾಡಿಕೊಡ್ಬೇಕು ಬಡಬಗ್ಗರಿಗೆ. ತಾಲೂಕು ಆಫೀಸ್ನಲ್ಲೆಲ್ಲ ಪಹಣಿಗಳು, ರೇಷನ್ ಕಾರ್ಡು, ಅಕ್ಕಿ ವಿತರಣೆ, ಅಕ್ಕಿ ಕೊಡಿಸೋದು ಇಂಥವೆಲ್ಲ ಹೋರಾಟ ಮಾಡ್ಕೊಂಡು ಬರ್ತಾವ್ರೆ. ಅಂಥ ಮನುಷ್ಯ ನಮ್ಮ ಮಾಗಡಿ ತಾಲೂಕು ಬಂದಿರೋ ನಮ್ಮ ಈ ಮಾಡಿ ಭೂಮಿಗೆ ಪುಣ್ಯ ಮಾಡಿರಬೇಕು ನಮ್ಮ ಜನತೆ ಎಲ್ಲ. ಮಹಿಳೆಯರು, ರೈತಾಪಿ ವರ್ಗದವರು ಅವ್ರು ಕಂಡ್ರೆ ಅಪಾರ ಪ್ರೀತಿ. ಮಾಗಡಿಯ ಹೆಮ್ಮೆಯ ಪುತ್ರ ಎಚ್.ಎಂ. ಕೃಷ್ಣಮೂರ್ತಿ ಮಾಗಡಿಯ ಮಣ್ಣಿನ ಯುವಶಕ್ತಿಯೊಂದಿಗೆ ಕೈ ಜೋಡಿಸಿ ಮಾಗಡಿಯ ಅಭಿವೃದ್ಧಿಯ ಮಾಗಡಿಯ ಮಣ್ಣು ಹೊಸ ಸ್ಫೂರ್ತಿಯನ್ನು ಪಡೆದುಕೊಳ್ಳುತ್ತಿದೆ. ಮಾಗಡಿ ಕ್ಷೇತ್ರ ಏನು ಕೆಂಪೇಗೌಡರ ಆದರ್ಶಗಳನ್ನ ಇಟ್ಕೊಂಡು ಕೃಷ್ಣಮೂರ್ತಿಯವರು ಬಂದಿದ್ದಾರೆ, ಆ ಆದರ್ಶಗಳು ಇವರು ನಿಜವಾಗ್ಲೂ ನಾಯಕರಾದರೆ ಅದು ಎಲ್ಲ ಇಷ್ಟಾರ್ಥನೂ ನೆರವೇರ್ತದೆ, ಎಲ್ಲ ಜನದವ್ರಿಗೂ ಒಳ್ಳೆಯದಾಗುತ್ತೆ. ಅವರ ನೆರಳಲ್ಲಿ ಎಷ್ಟೆಷ್ಟು ಧರ್ಮ ಕಾರ್ಯಗಳು ಅವೆಲ್ಲವನ್ನು ನಾವು ನೋಡ್ಬೋದು ಅನ್ನೋ ಒಂದು ಆಶಾ ಭಾವನೆ ಎಲ್ಲರಲ್ಲೂ ಮೂಡಿದೆ. ಮಾಗಡಿ ಜನತೆ ಇಲ್ಲಿವರೆಗೂ ನನ್ನನ್ನು ಏನನ್ನು ತಪ್ಪು ಕಲ್ಪನೆ ತಿಳ್ಕೊಂಡು ನನ್ನ ನೋವನ್ನು ಯಾರ ಮುಂದೆ ಹೇಳ್ಕೊಂಡಿಲ್ಲ. ಆದರೆ ಹೇಳ್ಕೊಳ್ಳೋದು ಬೇಡ. ಆ ಯಾರು ಮನುಷ್ಯರು ಕೊಟ್ಟಂಥ ಕಷ್ಟ ಕ್ಷಣಿಕ, ಭಗವಂತ ಕೊಡೋದೇ ಮಾತ್ರ ಶಾಶ್ವತ. ಆದರೆ ದೇವರು ಯಾವತ್ತೂ ನಮ್ಮನ್ನು ನೋಡಿ ಅಂಥ ಕಷ್ಟದ ಹಾದಿಗೆ ತಳ್ಳಿಲ್ಲ. ಹಾಗಾಗಿ ನನ್ನ ಆತ್ಮಸ್ಥೈರ್ಯ ಇದೆ. ನಿಮಗಿನ್ನೂ ಮಾಗಡಿಗೆ ನೂರಾರು ಸೇವೆಗಳನ್ನು ಮಾಡ್ತಾ ನಿಮ್ಮ ಜೊತೆಯಲ್ಲಿ ನಾನು ಒಬ್ಬ ನಾಯಕನಾಗಿ ನಿಮ್ಮ ಆಶಾಭಾವನೆಗೆ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಮಾಗಡಿ ಕೆಂಪೇಗೌಡರ ನಾಡ ಆದರ್ಶಗಳು ಮಾಡಿ ಕೆರೆ, ಕಟ್ಟೆ, ಗುಡಿ, ಗೋಪುರಗಳನ್ನು ಎಲ್ಲವನ್ನು ಜೀರ್ಣೋದ್ಧಾರ ಮಾಡ್ತಾ ನಾವು ಏನು ಬಡವರಿಗೆ ಏನೇನು ಮಾಡಬೇಕು ಅಂತ ನನ್ನ ಸಂಕಲ್ಪ ಇದೆಯೋ ಅದೆಲ್ಲವನ್ನು ಮಾಡೋದಕ್ಕೆ ಜನರ ಆಶೀರ್ವಾದ, ದೇವರ ಒಂದು ಸಂಪೂರ್ಣ ಅನುಗ್ರಹ ನನಗಿದ್ದರೆ ನಿಜವಾಗ್ಲೂ ಎಲ್ಲ ಕೆಲಸವನ್ನು ಮಾಡ್ತೇನೆ. ನಿಮ್ಮ ಜೊತೆಯಲ್ಲಿ ನಿರಂತರವಾಗಿರ್ತೇನೆ. ಆಮೇಲೆ ನನಗೆ ಬರೋವಂಥ ಕಷ್ಟಗಳು ಎಷ್ಟೇ ಬಂದರೂ ಸಹ ನಾನು ಎಲ್ಲವನ್ನು ಅದು ನಿಭಾಯಿಸಿಕೊಂಡು ನಿಮ್ಮ ಜೊತೆಯಲ್ಲಿ ಇರೋವಂಥ ಒಂದು ನನಗೆ ಒಂದು ಆತ್ಮಸ್ಥೈರ್ಯ ನೀವೆಲ್ಲರೂ ಕೊಟ್ಟಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳನ್ನು ನಾನು ಎದುರು ನೋಡ್ತೀನಿ. ನಿಮ್ಮ ಜೊತೆಯಲ್ಲಿ ಸದಾ ಸಿದ್ಧನಿರ್ತೇನೆ. ನಿಮ್ಮ ಸೇವೆನೇ ನನ್ನ ಗುರಿ. ಇಲ್ಲೋ ಬರುವ ಟೀಕೆಗಳ ಮಧ್ಯೆ ವ್ಯಕ್ತವಾಗಿರುವ ಜನರ ಅಭೂತಪೂರ್ವ ಸಹಕಾರ, ಉತ್ತೇಜನದೊಂದಿಗೆ ಮಾಗಡಿಯ ಕೀರ್ತಿಯನ್ನು, ಕೆಂಪೇಗೌಡರ ಹೆಸರನ್ನು ದಶ ದಿಕ್ಕುಗಳಿಗೂ ತಲುಪಿಸುವ ಪ್ರಯತ್ನದೊಂದಿಗೆ ಕಾಲಭೈರವನ ಜ್ಯೋತಿ ಹೊಮ್ಮಿರುವ ಶಕ್ತಿ, ಕನ್ನಡದ ಕತ್ತಿ ಬಲ ಭೀಮ ಚಾತಿ, ಉತ್ತಿ ಬಿತ್ತಿ ಕನ್ನಡವ ಮೇಲೆತ್ತಿ ಉನ್ನತಿಯ ಕೆತ್ತಿ ಪ್ರಗತಿ ಮುದ್ರೆಯನೊತ್ತಿ, ಭಕ್ತಿ ಬುದ್ಧಿ ಹೊತ್ತಿರುವ ವ್ಯಕ್ತಿ ಕನ್ನಡದ ಕುಲಪತಿ, ಅಧಿಪತಿ ಪ್ರಜಾಪತಿ, ವಿಶ್ವವ್ಯಾಪ್ತಿ ನಿಮ್ಮ ಕೀರುತಿ. ಕನ್ನಡದ ಆರ್ಭಟ, ಕನ್ನಡದ ಬಾವುಟ, ಕನ್ನಡದ ಗುಮ್ಮಟ, ಕನ್ನಡದ ಕಿರೀಟ, ಇವರೇ ನಮ್ಮ ಸಾರ್ವಭೌಮ ನಾಡಸಿಂಹ ಕೆಂಪೇಗೌಡ, ಕೆಂಪೇಗೌಡ. ಮುದ್ದು ಕಂದ ನಮ್ಮ ಕೆಂಪೇಗೌಡರೇ, ನಾಡಸಿಂಹ ಗರ್ಜನೆಗೆ ಗತ್ತು ತಂದಣೂದರೆ, ನಮ್ಮ ನಾಡು ನುಡಿಗೆ ಹೊನ್ನ ಕಳಸವಾಗಿ ನಿಂತ ಗೌಡರೇ. ಕರುನಾಡಿನ ಗಂಡುಗಲಿಯು ನಮ್ಮ ಕೆಂಪೇಗೌಡರೇ, ನಗರ ಶಿಲ್ಪಿ ನೈಪುಣ್ಯಕ್ಕೆ ಕಂಗೊಳಿಸಿದೆ ಈಧರೆ, ಎಚ್ಚತೆಯ ಕನ್ನಡಿಗನು ನಮ್ಮ ಹೆಮ್ಮೆ ನಮ್ಮ ಗೌಡರೇ. ಕನ್ನಡಿಗರ ಹೃದಯದೊಳಗೆ ಮೆರೆಯುತ್ತಿರುವ ದೇವರು ಕೆಂಪೇಗೌಡರು, ಕೆಂಪೇಗೌಡರು.
ಕೆಂಪೇಗೌಡ. ಇತಿಹಾಸದಲ್ಲಿ ಸ್ವರ್ಣಾಕ್ಷರ ದಾಖಲೆ ಬರೆದ ಜನಾರಿಯಲ್ಲಿ ಮರೆಯದ ಮಾಣಿಕ್ಯವೂ ಆದ ಭದ್ರಕೋಟೆ ಕಟ್ಟಿದಂತ ಕಾಲಜ್ಞಾನಿ ಬುದ್ಧಿವಂತ ಗುರುಕುಲಗಳು ಸ್ಥಾಪಿಸಿದರು, ಕೆರೆಕೊಳಗಳು ನಿರ್ಮಿಸಿದರು, ಉದ್ಯಮಗಳು ಸೃಷ್ಟಿಸಿದರು, ಗುಡಿಗೋಪುರ ಕಟ್ಟಿಸಿದರು, ಕಲೆಗೆ ಬೆಲೆಯ ಕೊಟ್ಟು ಬೆಳೆಸಿದರು, ಸರ್ವಧರ್ಮ ಬಾಳುವಂತ ಭಾಗ್ಯನಗರ ಕಟ್ಟಿಕೊಟ್ಟರು ಕೆಂಪೇಗೌಡರು. ಭುವನೇಶ್ವರಿ ಮುದ್ದು ಕಂದ ನಮ್ಮ ಕೆಂಪೇಗೌಡರೇ, ನಾಡಸಿಂಹ ಖರ್ಜನಿಗೆ ಕತ್ತು ತಂದನು ದೊರೆ, ನಮ್ಮ ನಾಡು ನುಡಿಗೆ ಹೊನ್ನ ಕಳಸವಾಗಿ ನಿಂತ ಗೌಡರೇ. ಸವಿಗನ್ನಡಕ್ಕೆ ಮಹನೀಯರ ತ್ಯಾಗಗಳೆಷ್ಟು, ಗಂಧದ ಗುಡಿಗೆ ಗುಂಡಿಗೆಯ ಆರತಿ ಎತ್ತು, ವಿಶ್ವಖ್ಯಾತಿ ಗಳಿಸಿದಂತ ನಾಡಲಿರುವೆ ಪುಣ್ಯವಂತ, ಕಣಕಣದಲ್ಲಿ ತನುಮನದಲ್ಲಿ ಕನ್ನಡದಲ್ಲಿ ದಾಡಿದ ದಿನ ಹುಲಿಮರಿಗಳ ರಣಗಳಿಗಳ ಎದೆಯೊಳಗಿದೆ ಕನ್ನಡತನ, ಚಿನ್ನಕ್ಕಿಂತ ಕನ್ನಡನೇ ಚೆನ್ನ, ಅದೇ ಬೆಳಗಿ ಕಹಳೆ ಮೊಳಗಿ ಕೈಯ ಮುಗಿವ ತಾಯಿಯೇ ಕನ್ನಡಾಂಬೆಯೇ, ಕನ್ನಡಾಂಬೆಯೇ. ಭುವನೇಶ್ವರಿ ಮುದ್ದು ಕಂದ ನಮ್ಮ ಕೆಂಪೇಗೌಡರೇ, ನಾಡಸಿಂಹ ಖರ್ಜನೆಗೆ ಗತ್ತು ತಂದನು ದೊರೆ, ನಮ್ಮ ನಾಡು ನುಡಿಗೆ ಹೊನ್ನ ಕಳಸವಾಗಿ ನಿಂತ ಗೌಡರೇ. ಕರುನಾಡಿನ ಗಂಡುಗಲಿಯು ನಮ್ಮ ಕೆಂಪೇಗೌಡರೇ, ನಗರ ಶಿಲ್ಪಿ ನೈಪುಣ್ಯಕ್ಕೆ ಕಂಗೊಳಿಸಿದೆ ಈಗಲೇ, ಎಚ್ಚೆದೆಯ ಕನ್ನಡಿಗನು ನಮ್ಮ ಹೆಮ್ಮೆ ನಮ್ಮ ಗೌಡರೇ, ಕೆಂಪೇಗೌಡರೇ. ಕನ್ನಡಿಗರ ಹೃದಯದೊಳಗೆ ಮೆರೆಯುತ್ತಿರುವ ದೇವರು ಕೆಂಪೇಗೌಡರು. ಆರ್ಥಿಕ ನೆರವು, ಶಿಕ್ಷಣಕ್ಕೆ ಸಹಾಯ, ಆಧ್ಯಾತ್ಮ ಪುನರುತ್ಥಾನಕ್ಕೆ ಬೆಂಬಲ ಹಾಗೂ ಇಡೀ ಮಾಗಡಿ ತಾಲೂಕಿನ ಸಾಮಾಜಿಕ ಸಮನ್ವಯಕ್ಕೆ ಹಗಲಿರುಳು ಶ್ರಮವಹಿಸಿದ್ದಾರೆ. ಕಳೆದ 50 ವರ್ಷಗಳಲ್ಲಿ ಕಂಡರಿಯದ ಮಾಗಡಿ ಇಂದು ನಮ್ಮ ಕಣ್ಣು ಮುಂದೆ ಇದೆ. ಹಿಂದೆ ಮಾಗಡಿಯನ್ನು ಆಳಿದ ಗಂಗರಸರು ಮಣ್ಣಿನಿಂದ ಕೋಟೆಯೊಂದನ್ನು ನಿರ್ಮಿಸಿದ್ದರು. ಭವ್ಯ ಇತಿಹಾಸವಿರುವ, ಚಾರಿತ್ರಿಕವಾಗಿರುವ, ಶತಮಾನಗಳ ಇತಿಹಾಸ ಹೊಂದಿರುವ ಈ ಕೋಟೆಯ ಕಂದಕವನ್ನು ಮುಚ್ಚಲು ಇಲ್ಲಿನ ಧುರೀಣರು ಹುನ್ನಾರ ನಡೆಸಿದ್ದರು.
ಇದನ್ನು ಶಾಂತಚಿತ್ತದಿಂದ ಗಮನಿಸಿದ್ದ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ಈ ಅಂಶವನ್ನು ಮಾತ್ರ ಸಹಿಸಿಕೊಳ್ಳಲಾಗಲಿಲ್ಲ. ಯಾರಿಗೂ ಗೌರವ ಕೊಡದಿದ್ದರೂ ನಾಡಪ್ರಭು ಕೆಂಪೇಗೌಡರ ಕೋಟೆಗೆ ಧಕ್ಕೆ ಬಂದಿದ್ದು ಅವರನ್ನು ಕೆರಳಿಸಿತು. ಆಗ ಎಚ್ ಎಂ ಕೃಷ್ಣಮೂರ್ತಿ ಅವರು ಕೋಟೆ ಸಂರಕ್ಷಣೆಗೆ ಚಾರಿತ್ರಿಕವಾದ ನಿರ್ಧಾರ ಕೈಗೊಂಡು ಕೃಷ್ಣಮೂರ್ತಿ ಅವರ ಹೋರಾಟದ ಹಾದಿಯನ್ನು ಯಾರೇ ನೋಡಿದರೂ ಮೂಗಿನ ಮೇಲೆ ಬೆರಳಿಟ್ಟು ನಿಬ್ಬೆರಗಾಗುತ್ತಾರೆ. ಮಾಗಡಿ ತಾಲೂಕಿನ 32 ಗ್ರಾಮ ಪಂಚಾಯತಿಗಳ 1000ಕ್ಕೂ ಅಧಿಕ ಮನೆಗಳಿಗೆ ಅಕ್ಕಿ ವಿತರಿಸಿ ಬಡವರ ಹಸಿವು ನೀಗಿಸಿದ್ದಾರೆ. ಕೆಂಪೇಗೌಡರ ಸಿದ್ಧಾಂತ ಅಂದರೆ ಎಲ್ಲ ಧರ್ಮದವರು ಮಾನವ ಕುಲ ಒಂದೇ ಧರ್ಮ ಅಂತ ಅವರು ಬಾಳಿಸ್ತಂತ ಒಂದು ವ್ಯಕ್ತಿತ್ವ ಕೆಂಪೇಗೌಡರು. ಅದಕ್ಕೋಸ್ಕರ ಅವ್ರದ್ದು ಯಾವುದೇ ಕಾರ್ಯಕ್ರಮ ಆದ್ರೂ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಒಂದೇ ವೇದಿಕೆ, ಒಂದೇ ಕಡೆ ಊಟ, ಒಂದೇ ಮಾತು, ಎಲ್ರಿಗೂ ಒಂದೇ ಭಾವನೆಯಲ್ಲಿ ಇಲ್ಲಿವರೆಗೂ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಮಾಡಬಾಳು, ಕಲ್ಯ, ಬೆಳಗುಂಬ, ನೇತನಹಳ್ಳಿ, ಕುದೂರು, ತಿಪ್ಪಸಂದ್ರ, ಚಿಕ್ಕಮೂರಿಗೆರೆ, ಕಳಾರಿ, ಹೊಸಪಾಳ್ಯ ಸೇರಿದಂತೆ ಮಾಗಡಿಯ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರು ಎಚ್ ಎಂ ಕೃಷ್ಣಮೂರ್ತಿಯವರನ್ನು ನೆನೆಸಿಕೊಳ್ಳುತ್ತಾರೆ. ಸತತ 10 ವರ್ಷಗಳಿಂದ ಪ್ರತಿ ವರ್ಷ ಇದುವರೆಗೂ ಸುಮಾರು 3500ಕ್ಕೂ ಹೆಚ್ಚು ಸಾಮೂಹಿಕ ಮದುವೆ ಮಾಡಿಸಿದ್ದಾರೆ. ಹುಚ್ಚು ಹನುಮೇಗೌಡನ ಪಾಳ್ಯದ ಗ್ರಾಮ ದೇವರಾದ ಕಾಲಭೈರವೇಶ್ವರನ ದೇಗುಲ ಹಾಳು ಬಿದ್ದು ಪಾಳು ಕೊಂಪೆಯಂತಿತ್ತು. ಇದನ್ನು ಕಂಡ ಅವರು ಜೀರ್ಣೋದ್ಧಾರ ಮಾಡಿಸಿದರು. ಇಂದು ದೇವಸ್ಥಾನಕ್ಕೆ ಹೋದರೆ ಭಕ್ತಿ ಉಕ್ಕಿ ಹರಿಯುತ್ತದೆ. ಪ್ರತಿ ವರ್ಷ ಅದ್ದೂರಿಯಾಗಿ ಊರ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಆ ದಿನದಂದು ಸಾಮೂಹಿಕ ಅನ್ನದಾಸೋಹ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲೇ ನಡೆಯುತ್ತದೆ. ಮಾಗಡಿ ಕೃಷ್ಣಮೂರ್ತಿ ಅವರನ್ನು ಅನ್ನದಾನದಲ್ಲಿ ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಜನದಲ್ಲಿ ಮೂಡಿದೆ. ಇವತ್ತು ಕೃಷ್ಣಮೂರ್ತಿ ಅವ್ರು ಬಂದರು ಅಂದರೆ ಇವತ್ತು ಎಷ್ಟೇ ಲಕ್ಷ ಜನ ಬರಲಪ್ಪ ಅವ್ರು ಅನ್ನ ಹಾಕ್ತಾರೆ, ಅವರಿರೋ ಜಾಗದಲ್ಲಿ ಹಸುವಿಲ್ಲ ಅನ್ನೋದು ಒಂದು ಮಾತು ಎಲ್ಲರ ಜನದ ಮನಸ್ಸಲ್ಲಿದೆ. ಅದು ನಾನು ಮಾಡಿರುವಂಥ ಸೇವೆನೂ ನನಗೂ ತೃಪ್ತಿಯನ್ನು ಕೊಟ್ಟಿದೆ. ಮಾಗಡಿ ಕ್ಷೇತ್ರದಲ್ಲಿ ಕೃಷ್ಣಮೂರ್ತಿಯವ್ರ ಸೇವೆ ಇನ್ನೂ ಅಪಾರವಾಗಬೇಕು ಅಂತ ಎಲ್ಲರ ಆಶಾಕಿರಣ ನನ್ನ ಮೇಲೆ ಬಿದ್ದಿದೆ. ಹಾಗಾಗಿ ನಿಜವಾಗ್ಲೂ ಅವರ ಪ್ರೀತಿಗೆ ಧಕ್ಕೆ ಬರ್ದಂಗೆ ಮುಂದಿನ ದಿನಗಳಲ್ಲಿ ಕೆಂಪೇಗೌಡರ ನಾಡಾಗಿ ಏನು ನನ್ನ ಪರಿಕಲ್ಪನೆ ಮಾಗಡಿ ಮಾಡಬೇಕು ಅಂತ ವೇದಿಕೆಯಲ್ಲಿ ನಾನು ಅನೇಕ ಸಾರಿ ಘೋಷಣೆ ಮಾಡಿ ಹೇಳಿದ್ದೀನಿ. ಈ ಮಾಗಡಿ ಕ್ಷೇತ್ರ ಕೆಂಪೇಗೌಡರ ನಾಡು ಪುನರಾವತಿ ಆಗಬೇಕು. ಕೆರೆ ಕಟ್ಟೆ ಮತ್ತು ಗುಡಿಗೋಪುರಗಳು ಜೀರ್ಣೋದ್ಧಾರ ಆಗಬೇಕು. ಜನಸಾಮಾನ್ಯರು ಸಹ ಅವರ ಮನೆಯಲ್ಲಿ ಅಕಸ್ಮಾತ್ ಇವತ್ತು ಅನೇಕ ಜನ ಮನೆ ಗುಡಿಸುಗಳಿಲ್ಲದರೂ ಸಹ ಅನೇಕ ಸಂಸಾರಗಳಿವೆ. ಅವರು ಹತ್ತಡಿ ಮನೆಯಲ್ಲಾದರೂ ಅವರೆಲ್ಲರೂ ಜೀವನವನ್ನು ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಇದೆ. ಆಮೇಲೆ ಆ ಬಡವರಿಗೆ ಪ್ರತಿ ತಿಂಗಳು ಒಂದು 5 kg ಅಕ್ಕಿ ಆದರೂ ಕೊಡಬೇಕು ಅಂತ ನಮ್ಮ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯಿಂದ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಆದರೆ ನಾವು ಏನೇ ಯೋಜನೆಗಳನ್ನು ಹಾಕಿಕೊಂಡು ಒಂದು ಕೆಲಸವನ್ನು ಯಶಸ್ವಿ ಮಾಡಿದ್ರೆ ತಿರ್ಗಾ ಮತ್ತೆ ಏನಾದರೂ ಒಂದು ಸಮಸ್ಯೆಗಳು ಉದ್ಭವವಾಗಿ ಅದನ್ನು ಸರಿ ಮಾಡಬೇಕಾದ್ರೆ ತಿರ್ಗಾ 3-4 ತಿಂಗಳು ಕಾಲಾವಕಾಶ ಹೋಗ್ತಾ ಇದೆ. ಅದನ್ನು ನಾವು ಯಾರ ಮುಂದೆ ಹೇಳ್ಕೊಳಕ್ಕಾಗ್ತಿಲ್ಲ. ಈಗ ನಾವು ಅಂದರೆ ಯಾರು ರಾಜಕಾರಣ ಅಂದಂತೆ ಹಿಂಗಂದ್ರೆ ಹಂಗಂತ ಅದನ್ನು ಸುಳ್ಳೊಂದು ಬಣ್ಣ ಬರ್ತದೆ ಅಂತೇಳಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಮೂಡಿಸೋದು ನಾವು ರೆಡಿ ಇಲ್ಲ. ಅವರು ಮಾಡಿದ ಧರ್ಮನೋ ಕರ್ಮನೋ ಅವ್ರಿಗಿರ್ತದೆ, ನಾವು ಮಾಡಿದ ಸೇವೆ ನಮಗಿರ್ತದೆ. ಹಾಗಾಗಿ ನಾನು ಎಲ್ಲ ಸತ್ಯವನ್ನು ನನ್ನ ಎದೆಯಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ನಾಯಕನಾಗಿರಬೇಕು ಅಂತೇಳಿ ಇವತ್ತು ಮಾಗಡಿ ಜನ ಅನೇಕ ಜನ ವಿಷ ಕುಡಿದು ರೋಡಲ್ಲಿ ಬಿದ್ದು ಕಣ್ಣೀರು ಹಾಕಿ ಅನೇಕ ಜನ ಶ್ರಮ ಪಟ್ಟಿದ್ದಾರೆ. ಇವತ್ತು ಅಣ್ಣ ನೀವು ಬಂದು ಮುಖ ತೋರಿಸಿ ನೀವಿದ್ರೆ ನಾವು ನಿಮ್ಮ ಜೊತೆಲಿ ಹಳ್ಳಿಯಲ್ಲಿ ಬದುಕ್ತೀವಿ ಅನ್ನೋರು ಆಶಾಭಾವನೆ ಇಟ್ಕೊಂಡ್ರು ಇನ್ನೂ ಅನೇಕ ಜನ ಯುವಕರು ಮತ್ತು ಹಿರಿಯವರು ಎಲ್ಲರೂ ಇದ್ದಾರೆ. ಅವರ ಕಣ್ಣೀರಿಗೆ ನಾವು ಬೆಲೆ ಕಟ್ಟೋದಕ್ಕಾಗಲ್ಲ. ನಮ್ಮ ಜೀವನ ಮಾಗಡಿಯಲ್ಲಿ ಸಂಪೂರ್ಣವಾಗಿ ಸಾಗಿಸೋದು, ನಮ್ಮ ಸೇವೆಯನ್ನು ಆ ಮಾಗಡಿ ಕ್ಷೇತ್ರಕ್ಕೆ ನೀಡೋದು ನನ್ನ ಇವತ್ತಿನ ಗುರಿ. ಮಾಗಡಿಯನ್ನು ಆಳಿದ ಕೆಂಪೇಗೌಡರ ಬಗ್ಗೆ ಜನಜಾಗೃತಿ ಮೂಡಿಸುವುದು ತಮ್ಮ ಆದ್ಯ ಕರ್ತವ್ಯವೆಂದು ತಿಳಿದರು. ಮಾಗಡಿ ನಿರ್ಮಾತೃವಿನ ಒಂದೇ ಒಂದು ಪ್ರತಿಮೆಯೂ ಇಲ್ಲದಿರುವುದೇ ಎಚ್ ಎಂ ಕೃಷ್ಣಮೂರ್ತಿ ಅವರಲ್ಲಿ ಬೇಸರ ತಂದಿತ್ತು. ತಯಾರಾಗಿದ್ದ ಕೆಂಪೇಗೌಡರ ಪಂಚಲೋಹದ ಪ್ರತಿಮೆಯನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿಸಿದರು. ನಂತರ ಮಾಗಡಿಯ ಪ್ರತಿ ಮನೆಗೂ ಫೋಟೋ ಪ್ರತಿ ಮಾಡಿಸಿದರು. ಆದರೆ ಪ್ರತಿಮೆ ಸ್ಥಾಪನೆ ಮಾಡಲು ಸ್ಥಳದ ಅಭಾವ ಬಂದಾಗ ಸಂಬಂಧಪಟ್ಟವರನ್ನು ಸಂಪರ್ಕಿಸಿದರೂ ಪ್ರಯೋಜನವಾಗಲಿಲ್ಲ. ನಂತರ ತಾವೇ ಖುದ್ದಾಗಿ ಸ್ವಂತ ಹಣದಿಂದಲೇ ಕೆಂಪೇಗೌಡರ ಪ್ರತಿಮೆ ಸ್ಥಾಪಿಸಿದ್ದಾರೆ. ಮಾಗಡಿಯಲ್ಲಿ ಪ್ರತಿ ವರ್ಷ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸುತ್ತಿದ್ದಾರೆ. ಎಲ್ಲರ ಮುಖಾಂತರ ಇದು ಕೆಂಪೇಗೌಡರ 500ನೇ ಜಯಂತ್ಯೋತ್ಸವನ 2010 ಮಾರ್ಚ್ 29ನೇ ತಾರೀಕು ಮಾಡಿದೆ. ಅದು
ಲಕ್ಷಾಂತರ ಜನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಂಪೇಗೌಡರ ಒಂದು ಐತಿಹಾಸಿಕವಾದಂತಹ ಒಂದು ಸ್ಥಳದಲ್ಲಿ ಕೆಂಪೇಗೌಡರ ಇಂಥ ಒಂದು ವೈಭವವನ್ನು ಕೃಷ್ಣಮೂರ್ತಿಯವರು ಒಬ್ಬರೇ ನಿಂತು ಮಾಡಿದ್ದಾರೆ. ಇದು ನಿಜವಾಗ್ಲೂ ಇದು ಹೆಮ್ಮೆ ಪಡ್ತೀವಿ. ಮತ್ತು ಇದನ್ನು ಒಬ್ಬ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಮಾಡೋದು ಆ ಭಗವಂತನೇ ಗೊತ್ತು. ಆ ಕೆಂಪೇಗೌಡರ ಏನೋ ಒಂದು ಸಿದ್ಧಾಂತ ಮತ್ತು ಅವರು ಮಾಡಿದಂಥ ಎಲ್ಲ ಧರ್ಮಗಳನ್ನು ಕೃಷ್ಣಮೂರ್ತಿಯವರು ಮೈಗೂಡಿಸ್ಕೊಂಡು ಇವತ್ತು ಎರಡನೇ ಕೆಂಪೇಗೌಡನಾಗಿ ದುಡಿತಾವನೆ ಅನ್ನೋವಂಥ ಎಲ್ಲರ ಮನಸ್ಸಿನ ಅಭಿಪ್ರಾಯ ಘೋಷಣೆ ಬಂದಾಗ ನನ್ನ ಜನ್ಮ ಪಾವನವಾಯಿತು ಅಂತ ನಾನು ಭಾವಿಸಿದ್ದೀನಿ. ಎಚ್ ಎಂ ಕೃಷ್ಣಮೂರ್ತಿ ಅವರು ಮಾಗಡಿ ತಾಲೂಕಿನ ಶಿಕ್ಷಣ ದಾಸೋಹ ಹಾಗೂ ಆಧ್ಯಾತ್ಮ ಕ್ಷೇತ್ರವನ್ನು ಶ್ರೀಮಂತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಚಕ್ರಬಾವಿ ಮಠ, ಗುಮ್ಮಸಂದ್ರ ಮುನೇಶ್ವರ ಮಠ, ಕುಂಚಿಗಲ್ ಬಂಡೆ ಮಠ, ಜಡೇದೇವರ ಮಠ ಸೇರಿದಂತೆ ಅನೇಕ ಮಠಮಾನ್ಯಗಳ ನಿಷ್ಕಲ್ಮಶ ಸೇವೆಗೆ, ತ್ರಿವಿಧ ದಾಸೋಹಕ್ಕೆ ಕೃಷ್ಣಮೂರ್ತಿಯವರು ಯಥೇಚ್ಛ ಧನಸಹಾಯ ಮಾಡುವ ಮೂಲಕ ಸಾಮಾಜಿಕ ಸೇವಾ ಸಮನ್ವಯ ಕಾರ್ಯಕ್ಕೆ ನೆರವಾಗಿದ್ದಾರೆ. ಜೊತೆಗೆ ಸುಗ್ಗನಹಳ್ಳಿ ರಥ ನಿರ್ಮಾಣಕ್ಕೆ, ಸಾವನದುರ್ಗ ಸ್ವಾಮಿಯ ರಥಕ್ಕೆ ಹಾಗೂ ದೊಡ್ಡಬುದ್ದಿಗೆರೆಯ ರಂಗನಾಥ ದೇವರ ರಥ ನಿರ್ಮಾಣಕ್ಕೂ ಕೃಷ್ಣಮೂರ್ತಿಯವರು ಶಕ್ತಿ ಮೀರಿ ಧನಸಹಾಯ ಮಾಡಿ ಭಕ್ತಿಯ ಕೈಂಕರ್ಯ ಮೆರೆದಿದ್ದಾರೆ. ತಮ್ಮ ಬಳಿ ಬರುವ ಜನರ ನೋವು ಅಹವಾಲುಗಳನ್ನು ವಿನಂತಿಸಿ ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ. ಶ್ರಮಜೀವಿಯಾಗಿದ್ದ ಇವರು ಈಗ ಸುಖಜೀವಿ. ಬಡತನವೋ ಸಿರಿತನವೋ ಸಮಾಜದಲ್ಲಿ ಒಂದು ಹಂತ ತಲುಪಿದ್ದಾಯಿತು. ಹೀಗೆ ಐಷಾರಾಮಿಯಾಗಿ ಸ್ವಂತ ಜೀವನವನ್ನು ಸುಖವಾಗಿ ಕಳೆಯುವುದರಲ್ಲಿ ಏನು ಸುಖವಿದೆ? ಇದು ಎಚ್ ಎಂ ಕೃಷ್ಣಮೂರ್ತಿಯವರ ಪ್ರಶ್ನೆ. ಒಬ್ಬ ಸ್ವಾಭಿಮಾನಿ, ಸ್ವಸ್ಥ ಸಮಾಜ, ಜನಸಾಮಾನ್ಯರ ಹಿತ ಬಯಸುವ ವ್ಯಕ್ತಿಯಿಂದ ಮಾತ್ರ ಹೀಗೆ ಪ್ರಶ್ನಿಸಿಕೊಳ್ಳಲು ಸಾಧ್ಯ.